பாஜக முன்னாள் மாநில தலைவர் அண்ணாமலை கர்நாடகாவில் IPS அதிகாரியாக இருந்தபோது கொடுத்த பேட்டியின் ವಿಡಿಯೋ தற்போது வைரலாಗಿ வருகிறது. ಇನ್ನೊಂದು ಜಾಸ್ತಿ ನಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಾಪ್ನಲ್ಲಿ ಒಂದು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ತಾವು ಹೆಲ್ಪ್ ಮಾಡಿಬಿಟ್ಟಿದ್ದೀರ, ಪೊಲೀಸ್ ಬಂದು ಹೆಸರು ಬರಿಕೊಳ್ತಾರೆ, ನಂಬರ್ ತಗೊಳ್ತಾರೆ, ಕೋರ್ಟಿಗೆ ಬರಲಿಕ್ಕೆ ಹೇಳ್ತಾರೆ. ಇದೆಲ್ಲ ಟೋಟಲ್ ನಾನ್ಸೆನ್ಸ್, ಇದು ಬೋಗಸ್. ಅದು ಯಾರು ಯಾವ ಕೋರ್ಟಿಗೂ ಬರಬೇಕಿನ ಅವಶ್ಯಕತೆ ಇಲ್ಲ. ತಾವು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ಹೆಲ್ಪ್ ಮಾಡಿಬಿಟ್ಟು, ಸಪೋಸ್ ಉದಾಹರಣೆ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಬರ್ತೀರಿ, ಆದರ್ಶ್ ಕರ್ಕೊಂಡು ಬರ್ತೀರಿ, ಅಡ್ಮಿಟ್ ಮಾಡಿಬಿಟ್ಟು ಪೊಲೀಸವ್ರು ಬರ್ತಾರೆ, ನೋಡಿ ಸರ್ ನಾನೇ ಕರ್ಕೊಂಡು ಬಂದಿದ್ದು, ನನಗೆ ಸಾಕ್ಷಿಗೆ ಹೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಾಕು ಪೊಲೀಸವರು ಬರೆದುಕೊಳ್ತಾರೆ. ತಮಗೆ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಸರ್ ನಾನೇ ನಾನೇ ಕರ್ಕೊಂಡು ಬಂದು ನಾನು ಸಾಕ್ಷಿ ಹೇಳ್ತೇನೆ, ತಮ್ಮ ಆಪ್ಷನ್ ಅದು. ತಾವು ಇಂಟ್ರೆಸ್ಟ್ ಇದೆಯಾ ಕಂಟಿನ್ಯೂ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಲ್ಲಿಂದ ಪೊಲೀಸ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾರೆ. ಸೆಕೆಂಡು, ಇಲ್ಲ ಸರ್ ನಾನು ಭಯಂಕರ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಖಂಡಿತವಾಗಿ ಅವರು ನನ್ನ ಗಾಡಿದೆಲ್ಲ ಹಾಕೊಂಡು ಬರಲಿಕ್ಕಾಗಲ್ಲ, ಅಟ್ಲೀಸ್ಟ್ ಮಿನಿಮಮ್ ತಾವು ಒಂದು 108 ಆ್ಯಂಬುಲೆನ್ಸ್ ಕರೆ ಮಾಡಲಿಕ್ಕೆ ಆಗ್ತದೆ, ಆ ಕೆಲಸ ಮಾಡಿ. ಅಲ್ಲದು 100 ಪೊಲೀಸ್ ನಂಬರ್ಗೆ ಕಾಲ್ ಮಾಡಿ, ಸರ್ ಈ ಥರ ಅಲ್ಲಿ ಆಕ್ಸಿಡೆಂಟ್ ಆಯಿತು, ನಾನು ಸ್ವಲ್ಪ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಬೇಗ ಅಟೆಂಡ್ ಮಾಡಿ ನಮ್ಮ ಮೇಲೆ ಕಳಿಸ್ಬಿಡ್ತಾರೆ. ನಮಗೆ ಇದರ ತಾವು ಮಾಹಿತಿ ಕೊಡಬೇಕು, ತಮ್ಮಲ್ಲಿ ಟೈಮ್ ಸ್ವಲ್ಪ ಕೈನಲ್ಲಿ ಇದೆಯಾ, ಒಂದು ಗಾಡಿಯಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಬಿಡಬೇಕು, ಯಾವಾಗ ಯಾವ ಕಾರಣಕ್ಕೂ ಯಾರೂ ಇಲ್ಲಿ ಹರಾಸ್ಮೆಂಟ್ ಆಗಲ್ಲ. ಇದು ಖಂಡಿತವಾಗಿ ನಾನು SPI ಹೇಳ್ತಾ ಇದ್ದೇನೆ. ಇನ್ನೊಂದು, ತಾವು ಆ ಸ್ಪಾಟ್ನಲ್ಲಿ ತಮ್ಮ ವಾಟ್ಸಾಪ್ನಲ್ಲಿ ಹುಡುಕಿ ಫೋಟೋ ಮಾಡಿ ತಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ತಾ ಇದ್ದಾರೆ, ಸೆಂಡ್ ಕಳಿಸಿ, ನೋಡಿ ಒಂದು ಆಕ್ಸಿಡೆಂಟ್ ಲೈವ್ ಆಯಿತು. ಕೆಲವು ಜನ ಸೆಲ್ಫಿಯೂ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗಿ ಗೊತ್ತಿಲ್ಲ ನಮ್ಮ ಸಮಾಜದ ಎಲ್ಲಿ ಹೋಗ್ತಾ ಇದೆಯೇನೋ. ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಒಂದು 1 ಅವರ್ನಲ್ಲಿ ಸೇವ್ ಮಾಡಿ, ವಾಟ್ಸಾಪ್ನಲ್ಲಿ ನಾನು ಎಷ್ಟು ಜನಕ್ಕೆ ಸೇವ್ ಮಾಡಿದ್ದೇನೆ ಅಂತ ಒಂದು ಸೆಲ್ಫಿ ಮಾಡಿ, ಅದು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ. செய்திகளை உள்ளது உள்ளபடி தெரிந்து கொள்ள ரெஃப்ளெக்ட் நியூஸை சப்ஸ்கிரைப் பண்ணுங்க.